ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ತಿಂಡಿ ಬಂದ್ಬಿಟ್ಟು ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ. ಬೀಟ್ರೋಟ್ ಪಲ್ಯನ ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡ್ಮೇಲೆ ಎಣ್ಣೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಅದಕ್ಕೆ ತುರಿದಿಟ್ಕೊಂಡಿರೋವಂಥ ಬೀಟ್ರೋಟನ್ನು ಹಾಕಿ ಉಪ್ಪು ಹಾಕಿ ಬೇಯಿಸೋದು. ಇದು ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ರೆಸಿಪಿ ಗೈಸ್. ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಭಾಳ ಚೆನ್ನಾಗಿರುತ್ತೆ. ಅಷ್ಟೇ ಗೈಸ್, ರೆಡಿಯಾಗಿದ್ದೀನಿ. ಟಿಫನ್ ಆಯಿತು. ಬೆಳಗ್ಗೆ ಇವತ್ತು ಬೇಗ ಇದ್ದೆ. ಸೊ ಬೇಗ ಎದ್ದಿರೋದ್ರಿಂದ ಎಲ್ಲ ಅದು ಬೇಗ ಆಗಿತ್ತು ಇವತ್ತು. ಹೋಗ್ಬೇಕು ಆಫೀಸಿಗೆ. ಸಂಜೆ ಬರುವಾಗ ಖುಷಿ ಇರುತ್ತೆ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಬೇಗ ಆಗುತ್ತೆ ಗೈಸ್. ಆಫೀಸ್ ಹೋಗ್ಬೇಕಂದ್ರೆ ಎಲ್ಲರಿಗೂ ಬೇಜಾರಲ್ಲ. ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗೋಕ್ಕೆ ಬೇಜಾರು, ಆಮೇಲೆ ಕಾಲೇಜ್ ಟೈಮಲ್ಲಿ ಕಾಲೇಜ್ಗೆ ಹೋಗೋಕ್ಕೆ ಬೇಜಾರು, ಜಾಬ್ ಸಿಕ್ಕಿದ್ರೆ ಜಾಬಿಗೆ ಹೋಗೋಕ್ಕೆ ಬೇಜಾರು. ಇಷ್ಟೇ, ಇಟ್ಸ್ ಅ ಲೈಫ್. ನಿಮಗೆ ಗೊತ್ತಿಲ್ಲ ಯಾಕೋ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಬ್ಲ್ಯಾಕ್ ಬರ್ತಾ ಇದೆ ಕ್ಯಾಮೆರಾ. ಓಕೆ, ಆಫೀಸ್ ಹೋಗೋಣ. ಆಫೀಸ್ ಹೋಗಿ ಆಫೀಸಲ್ಲಿ ಸಿಗ್ತೀನಿ. ಇನ್ನೊಂದು ಏನಂತ ಅಂದರೆ ಜಾಸ್ತಿ ಇದೆಯಾ? ಓಕೆ, ಇನ್ನೊಂದು ಟೈಮ್ ಬಂದು ಇವಾಗ ಒಂದು 9 o'clock, 8:40, 8:45, 9 ಆ ಥರ ಇದೆ. ಸೊ ವೆದರ್ ಬಂದು ಹೆಂಗಿದೆ ಅಂದರೆ ಫುಲ್ಲು ಕೋಲ್ಡ್ ಇದೆ. ಯಪ್ಪ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ಅದೇನು ಹೇಳ್ತಾರಲ್ಲ ವೀಕೆಂಡ್, ಹೆಂಗಂದರೆ ವೀಕೆಂಡ್ ಟೈಮಲ್ಲಿ ಮಾತ್ರ ಆಚೆ ಹೋಗೋಕ್ಕೆ ಎಲ್ಲೂ ಆಗಲ್ಲ ಗೈಸ್. ಆ ರೇಂಜಿಗೆ ಫ್ರೀಸ್ ಆಗಿರುತ್ತೆ ಬಾಡಿ ಎಲ್ಲ, ಅಷ್ಟು ಕೋಲ್ಡ್ ಇರುತ್ತೆ. ಆಮೇಲೆ ವೀಕ್ ಡೇಸಲ್ಲಿ ಓಕೆ ಸ್ವಲ್ಪ ನಾರ್ಮಲ್ ಇರುತ್ತೆ. ಇದು ಎಲ್ಲಾದರೂ ಆಚೆ ಹೋಗೋ ಪ್ಲ್ಯಾನು ಏನಿದ್ರೂ ಈ ವೆದರ್ ನೋಡಿ ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಆ ರೇಂಜಿಗಿದೆ ವೆದರ್. ಆಟ ಆಡಿಸ್ತಾ ಇದೆ. ಓಕೆ ಬನ್ನಿ ಹೋಗೋಣ. ಇನ್ನೂ ಟೈಮ್ ಇದೆ. ಇನ್ನೊಂದು ಸ್ವಲ್ಪ ಮನೆಯಲ್ಲೇ ಚಿಟ್ ಚಾಟ್ ಮಾಡಿ ಆಮೇಲೆ ಹೋಗೋಣ. ಓಕೆ, ಆಫೀಸ್ ಹೋದ ತಕ್ಷಣ ಇವತ್ತು ಮೀಟಿಂಗ್ ಇತ್ತು. ಸೊ ಮೀಟಿಂಗ್ ಈ ವೆದರಿಗೆ ಕಾಫಿ ಅಥವಾ ಟೀ ಬೇಕೇ ಬೇಕು, ಇಲ್ಲಾಂದರೆ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಚಹಾ ಕುಡಿಯೋಕ್ಕೆ ಆಲ್ಮೋಸ್ಟ್ ಕಂಪ್ನಿಗೆ ಬಂದರೆ ಟೀ ಹೋಗಲಿಲ್ಲ ಅಂದರೆ ನಮಗೆ ಆಫೀಸಿಗೆ ಬಂದೀವಿ ಅಂತ ಫೀಲೇ ಆಗಲ್ಲ. ಕೆಲಸ ಆಯಿತು, ನಂದಾಯಿತು ಅಷ್ಟೇ. ಇವರೇ ಕೂಗಿದ್ರೆ ಒಂದೊಂದು ಸತೆ ಬರ್ತೀನಿ ಅಷ್ಟೇ. ಬರೀ ಡವು ಬಟ್ ಕರ್ಕೊಂಡು ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಹೋಗ್ತಾರೆ. ಯೋಗ ಇಷ್ಟು ಲಾರಿ ಬರ್ತಾಯಿದೆ. ಕರಿತೀವಿ, ಬಂದಿಲ್ಲ ಅಂದರೆ ಏನು ಮಾಡೋಣ. ಬಟ್ ವೆದರ್ ಮಾತ್ರ ಬಂದರೆ ಇನ್ನೊಂದು 2 days ಬರ್ತೀನಲ್ವ ಇಲ್ಲಿ ಅಷ್ಟೇ. ಹೌದು ಗೈಸ್, ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ಭಾಳ ಒಬ್ರು ಟೀ ಪಾರ್ಟ್ನರ್ ನಮಗೆ ಕಮ್ಮಿ ಆಗ್ತಾ ಇದ್ದಾರೆ ಆಫೀಸಲ್ಲಿ. ಅಂದರೆ ದುಡ್ಡು ಉಳಿತು ಅಂತ ಅರ್ಥ. ಹಂಗಲ್ಲಮ್ಮ. ಮತ್ತೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇಲ್ಲೆಲ್ಲ ಭಾಳ ಜನ ಇದ್ದಾರೆ ಗೈಸ್. ನನಗೆ ವಿಡಿಯೋ ಮಾಡೋಕೆ ಒಂಥರ ಶೈ ಅನ್ನಿಸ್ತಾ ಇದೆ. ಬಾಯ್. ಎಂಥವ್ರು ಅಂತ ಅಂದರೆ ಇವತ್ತು 1 ಕಿಲೋಮೀಟ್ರ್ ಆಗ್ಬೋದಾ ಕಂಪ್ನಿಯಿಂದ? ಓಕೆ, ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಟೀ ಕುಡಿಯೋಕೆ ಹೋಗ್ತಾ ಇದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸ್ನ್ಯಾಪ್ ಗರ್ಲ್ ಇದು ನೋಡಿ, ಒಳ್ಳೆ ಏನೋ ಕವರ್ ಕಟ್ಟಿರೋ ಥರ ಇದೆ. ಅಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ತೋರಿಸಿ. ಏನೋ ಅಗಸೆ ಗಿಡ ಅಂತೆ. ನಿಮಗೆ ಗಿಡ ಏನು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಗೈಸ್ ಫೈನಲಿ ಉಡುಪಿ ಹೋಟ್ಲಿಗೆ ಟೀ ಕುಡಿಯೋಕೆ ಬಂದಿದ್ದೀವಿ. 2 ಕಿಲೋಮೀಟರ್ ನಡ್ಕೊಂಡು. ಇವ್ರು ನೋಡಿ ಆಚೆ ಬಂದ್ರು ಅವ್ರ ಮ್ಯಾನೇಜರ್ ಕಾಲಲ್ಲಿದ್ದಾರೆ. ಸೊ ಇವ್ರು ವರ್ಕಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಇನ್ನೂ ಮೊಬೈಲಲ್ಲಿ ಮೀಟಿಂಗಲ್ಲೇ ಇದ್ದಾರೆ. ಇವರಿಗೂ ಮೀಟಿಂಗ್ ಇದೆ, ಆದರೆ ಇವ್ರಿಗೆ ಏನಂದರೆ ಮೀಟಿಂಗ್ ಇರೋದೇ ಗೊತ್ತಿಲ್ಲ.
ನನಗೂ ಗೊತ್ತು. ವಿಡಿಯೋ ಮಾಡಿಲ್ಲ ಇವಾಗ ಹೇಳು. ಅಲ್ಲಿ ಟೂಲೆಟ್ ಕಾಣ್ತಾ ಇದೆ ಫೋನಲ್ಲಿ. ನಮ್ಮ ಗ್ರೂಪಿಗೆ ಜಾಯ್ನ್ ಆಗಬೇಡಿ ನಾ ಇವ್ರು ನೋಡಿ ಇನ್ನೂ ಬಿಸಿ. ಅವರೇ ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಮಾಡೋಣ ಅಂತ ಇದ್ರು, ನಾವೇ ಬೇಗ ಬಂದಿದ್ದೆ. ಮತ್ತೆ ಹೌದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಸರಿ ಅನ್ಸಲ್ವಲ್ಲ. ಕೆಲಸ ಮಾಡಬೇಕಲ್ಲ. ಎಂತ ಬಾಯಲ್ಲಿ ಎಂತ ಮಾತು ಗುರು. ಕೆಲಸ ಮಾಡಲ್ವಾ ನೀನು? ಹೋಗ್ತಿದ್ಯಲ್ಲ ಮತ್ತೆ ನಮಗೆ ಪಾರ್ಟಿ ಕೊಡ್ಸಲ್ಲ? ನೋಡಿ ಗೈಸ್, ಬರೀ ಕರ್ಕೊಂಡೋಗಿ ಒಂದು ಟೀ ಅಪಾರ್ಟ್ಮೆಂಟ್ ಅಪೋಸಿಟ್ ಒಂದು ಪಿಜ್ಜಾ ಕಾರ್ನರ್ ಅಂತ ಏನೋ ಇದೆ, ನಾನು ಹೋಗಿಲ್ಲ. ಸರಿ ಗೈಸ್, ಹೆಂಗೂ ಹೇಳ್ತಿದ್ದಲ್ಲ ವಿಡಿಯೋದಲ್ಲಿ, ಇವತ್ತೇ ಡೀಲ್ ಮಾಡ್ತೀವಿ. ಇವತ್ತು ಹೋಗೋಣ. ಸರಿ, ಎಷ್ಟು ಗಂಟೆಗೆ? ಅದು ಇವತ್ತೇ ಓಪನ್ ಇರಬಾರ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಿ. ಏನಂದ್ರೆ ಹೋಗ್ತಿದಾರಲ್ಲ ಪಾರ್ಟಿ ಕೇಳಿ. ದೊಡ್ಡದಾಗೆ ಕೊಡ್ಬೇಕು ಪಾರ್ಟಿ. ಇಲ್ಲ, ಪಿಜ್ಜಾ ಕೊಡಿಸ್ತಾರಂತ ಇವಾಗ. ಇವಾಗೇನಾ? ಅದೇ ಇವತ್ತು ಡೀಲ್ ಆಗಿದ್ದಾರೆ, ಹೆಂಗೋ ವಿಡಿಯೋದಲ್ಲಿ ಹೇಳಿದ್ದಾರೆ. ಹೌದಾ? ಆ ವಿಡಿಯೋ ಕಟ್ ಮಾಡೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ ಅನ್ಕೊಂಡ್ವಿ ನಾನು ದೊಡ್ಡ ಪಾರ್ಟಿ ಕೊಡಿಸ್ತೀಯ ಅಂತ, ನೀನ್ ಇಲ್ಲೇ ಕಾರ್ನರ್ ಇಲ್ಲೇ ಕೊಡಿಸ್ಲಿ. ಅವ್ರ ಅಂತಿದ್ರು ದೊಡ್ಡ ಮನಸ್ಸು ಮಾಡಿ ದೊಡ್ಡ ಪಾರ್ಟಿ ಅಂತ. ಇನಿಷಿಯಲ್ ಪಾರ್ಟಿ, ನೆಕ್ಸ್ಟ್ ಹೋಗುವಾಗ ದೊಡ್ಡ ಪಾರ್ಟಿ ಕೊಡಿಸೋದು, ಓಕೆನಾ? ಅಲ್ಲ, ನೆಕ್ಸ್ಟ್ ಟೈಮ್ ನಾನು ಬರ್ತೀನೋ ಈ ಕಡೆ ನೋಡ್ತೀನೋ ಅದು ಡೌಟ್ ಇದೆ, ಅದಕ್ಕೆ ಪರವಾಗಿಲ್ಲ, ಪಿಜ್ಜಾನೇ ತಿನ್ಕೊಂಡ್ಬಿಡೋಣ. ಟೀ ಮುಗಿಸ್ಕೊಂಡು ಬಂದ ತಕ್ಷಣ ಆಫೀಸಲ್ಲಿ ಏನೋ ಸೆಲೆಬ್ರೇಷನ್ ಇತ್ತು, ಸೊ ಕೇಕ್ ಕೊಟ್ಟರು. ಕೇಕ್ ತಿನ್ಕೊಂಡೆ. ಏನಂತಂದರೆ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಬರುವಾಗಲೇ ನಾನು ಹಾಲು ಇದ್ದಿಲ್ಲ ಅಂತ ಹಾಲು ತೊಗೊಂಬಂದಿದ್ದೀನಿ. ಏನು ಮಾಡಿದ್ದೀನಿ, ಅದನ್ನು ಡಿಕ್ಕಿ ಒಳಗೆ ಇಟ್ಟಿದ್ದೀನಿ ಹಾಲು, ಬಟ್ ಮರ್ತುಬಿಟ್ಟು ಹಂಗೆ ಮೇಲೆ ಬಂದುಬಿಟ್ಟಿದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂದರೆ ಇವತ್ತು ವ್ಲಾಗಲ್ಲಿ ಹೇಳಿದಾರಲ್ಲ ಪಲ್ಲವಿ, ಅವರು ಹೋಗ್ತಾ ಇದ್ದಾರೆ ಹೈದರಾಬಾದಿಗೆ ಅಂತೇಳಿ, ಸೊ ಅದಕ್ಕೆ ಎಲ್ಲ ಕೇಳಿದ್ವಿ, ಪಾರ್ಟಿ ಪಿಜ್ಜಾ ಕೊಡಿಸ್ತೀನಿ ಅಂತ ಹೇಳಿದರು. ಇವಾಗ ಕಾಲ್ ಮಾಡಿದ್ದಾರೆ, ಹೋಗೋಣ ಬನ್ನಿ. ಯೂಟ್ಯೂಬಲ್ಲಿ ತುಂಬ ದಿನ ಆಯಿತು, ಕಾಣಿಸ್ಕೊಂಡೇ ಇಲ್ಲ. ಕಾಣಿಸ್ಕೊಂಡಿರೋದಲ್ಲ, ನಾನು ವಿಡಿಯೋ ಮಾಡಿಲ್ಲ ಅಂತ, ಅದೇ ಬೇರೆ. ಯಾಕೆ ಮಾಡಿಲ್ಲ ಅಂತ ಕೇಳಿ ಗೈಸ್, ಯಾಕಂದರೆ ಇವ್ರು ನನಗೆ ಸಪೋರ್ಟ್ ಮಾಡಲ್ಲ, ಅದಕ್ಕೆ. ನೋಡಿ, ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋ ಕ್ಯಾಮರಾನೇ ನೋಡಲ್ಲ. ನೋಡಿ ಫ್ರೆಂಡ್ಸ್, ನಾನು ಯಾಕೆ ವಿಡಿಯೋ ಮಾಡಲ್ಲ, ನನಗೆ ವಿಡಿಯೋ ಮಾಡೋಕ್ಕೆ ಡಿಮೋಟಿವೇಟ್ ಮಾಡೋದು ಇವರೇ. ಒಂದಿನ ಫುಲ್ ಸಪೋರ್ಟ್ ಮಾಡ್ದಂಗೆ ಮಾಡ್ತಾನೆ, ಆಮೇಲೆ ಮತ್ತೆ ಹುಚ್ಚಿ ಆಗ್ಬಿಟ್ಟಿದೀಯಾ ನೀನು ವಿಡಿಯೋ ಮಾಡಿ ಮಾಡಿ, ಯಾರಾದರೂ ಏನಾದರೂ ನಗಾಡ್ಬಿಡ್ತಾರೆ ನಿನ್ನ ನೋಡಿದರೆ, ಈ ಥರ ಎಲ್ಲ ಹೇಳ್ತಾನೆ ಗೈಸ್. ಅದಕ್ಕೆ ನನಗೆ ಬೇಜಾರಾಗ್ತಾಯಿದೆ ವಿಡಿಯೋ ಮಾಡೋಕ್ಕೆ. ಹೇಳಿ, ಇದು ಸರಿನಾ? ನೀವೇ ಹೇಳಿ. ಬೇರೆ ಎಲ್ಲ ವಿಡಿಯೋದಲ್ಲಿ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಾಡಿದ್ರು ಅವರು ಬ್ಲಾಗಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಗೈಸ್, ಅದೇ ಮನೆಗೆ ಬಂದರೆ ಮನೆಗಿರೋರಿಗೆ ಸಪೋರ್ಟ್ ಮಾಡಲ್ಲ. ನೋಡಿ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ. ಎಲ್ಲ ಎಷ್ಟು ಅಸಹ್ಯ ಮಾಡ್ತಾರೆ. ಇವರಿಬ್ಬರೇ ಬಂದಿದ್ದಾರಾ? ನಾನು ಅಂದ್ಕೊಂಡೆ ದಿವ್ಯಾನೂ ಬಂದಿದ್ದಾಳೆ. ನಿನ್ನ ತೆಗ್ದಿಲ್ಲ ತಗೋ. ಹೇಳಿ ನಮ್ಮ ಚಾನಲಿಗೆ ಏನಾದರೂ, ಚಾನಲಿಗೆ ಹೇಳಿ. ಇವತ್ತು ಸ್ಪಾನ್ಸರ್ ಮಾಡ್ತಾ ಇದ್ದಾರಂತೆ ನವೀನ್ ಅವರು, ನಮಗೆ ಗೊತ್ತೇ ಇಲ್ಲ. ನೋಡಿ, ಒಂದೆರಡು ಆರ್ಡ್ರ್ ಎಕ್ಸ್ಟ್ರಾ ಹಾಕೋಣ ಅಂತ ಬಂದಿದ್ದೀನಿ ಇವಾಗ. ಆಗಿರೋದು ಇವರು, ಯಾಕಂತಂದ್ರೆ ಮಧ್ಯಾಹ್ನ ನಂಗೆ ಹೇಳಿದಾಳೆ ಬ್ಲಾಗಲ್ಲಿ. ಹೇಳಿ
ಅದೇ ಹೇಳಿ ಅಂತ ಕೇಳೋದು ಹೇಳ್ಬೇಡ. ಸಂಡೆ ಮೈಸೂರಿಗೆ ಪಿಜ್ಜಾ ತಿನ್ಕೊಂಬಂದಮೇಲೆ ನಾನು ಅಡುಗೆ ಮಾಡೋಕ್ಕಾಗಿಲ್ಲ. ರೀಸನ್ ಇಷ್ಟೇ, ಆಲ್ರೆಡಿ ಟೈಮ್ ಆಗಿತ್ತು. ಸೊ ಅಡುಗೆ ಮಾಡಬೇಕಿತ್ತು. ಅಡುಗೆ ಮಾಡೋ ಇದರಲ್ಲಿ ಅವಸರದಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ಅಡುಗೆನೂ ಆಯಿತು, ಊಟನೂ ಆಯಿತು, ಮನೆಯೂ ಕ್ಲೀನ್ ಮಾಡಿಟ್ಟು ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಇಷ್ಟು ಕ್ಲೀನ್ ಆಗಲಿಲ್ಲ ಅಂದರೆ ನೈಟೆಲ್ಲ ನಿದ್ದೆನೇ ಬರಲ್ಲ ಗೈಸ್. ಕಸ ಆಯಿತು. ಯಾರ್ಯಾರಿಗೆ ರಾತ್ರಿ ಅಡುಗೆ ಮನೆ ನೀಟ್ ಮಾಡದೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಕಮೆಂಟ್ ಬಾಕ್ಸಲ್ಲಿ. ಜಗತ್ತಿನ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ. ಯಾಕೆಂದರೆ ಅದು ಎಲ್ಲವನ್ನೂ ಕಲಿಸುತ್ತದೆ. ಅಷ್ಟೇ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೊಂದು ತುಂಬ ಖುಷಿ ಆಗ್ತಾ ಇದೆ, ನನಗೆ 183 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಲವ್ ಯು ಮೈ ಯೂಟ್ಯೂಬ್ ಫ್ಯಾಮಿಲಿ. ಸೊ ಕೀಪ್ ಸಪೋರ್ಟಿಂಗ್. ಲವ್ ಯು ಗೈಸ್. ಬಾಯ್ ಬಾಯ್. ಗುಡ್ ನೈಟ್.